ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಹಲವಾರು ನೀತಿ ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದವು. ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ರಾಜ್ಯ ವೈಭವದಲ್ಲಿ ಮೆರೆಯುತ್ತಿದ್ದರು. ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಯಿತು. ಪೋಪರ ದಬ್ಬಾಳಿಕೆ ಮತ್ತು ಅವರ ಅಧಿಕಾರ ದುರುಪಯೋಗವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಜಾನ್ ವೈಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್ ಮೊದಲಾದವರು ಅವರ ಚರ್ಚಿನ ಅವ್ಯವಹಾರಗಳನ್ನು ಬಯಲಿಗೆಳೆಯಲು ಪ್ರಾರಂಭಿಸಿದರು. ಜಾನ್ ವೈಕ್ಲಿಫ್ ಇವರ ಕಾಲ 1324ರಿಂದ 1384. ಜಾನ್ ವೈಕ್ಲಿಫ್‌ನ್ನು ಧಾರ್ಮಿಕ ಸುಧಾರಣೆಯ ಉಷತಾರೆ ಎಂದು ಕರೆಯಲಾಗಿದೆ. ಆಕ್ಸ್‌ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದ ಈತನು ಚರ್ಚಿನಲ್ಲಿ ಅವ್ಯವಹಾರಗಳನ್ನು ಬಯಲಿಗೆಳೆದನು. ಜಾನ್ ಹಸ್ 1367ರಿಂದ 1415 ಇವರ ಕಾಲ. ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದ್ದರಿಂದ ಅವರನ್ನು ಚರ್ಚಿನ ನ್ಯಾಯಾಲಯ ಕರೆಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದರು. ಆದರೆ ಜಾನ್ ಹಸ್ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಅವನನ್ನು ಸುಡಲಾಯಿತು. ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಕಾರಣ ಪಾಪ ಕ್ಷಮಾಪನಾ ಪತ್ರಗಳ ಮಾರಾಟ. ಇದನ್ನು ಖರೀದಿಸಿದರೆ ಪಾಪ ವಿಮುಕ್ತಿಗೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಜನರಲ್ಲಿ ನಂಬಿಸಿರುತ್ತಾರೆ. ಇವು ಸ್ವರ್ಗದ ರಹದಾರಿ ಪತ್ರಗಳೆಂಬ ನಂಬಿಕೆ ಹುಟ್ಟಿಸಲಾಗಿತ್ತು. ಇದರ ವಿರುದ್ಧ ಮಾರ್ಟಿನ್ ಲೂಥರ್ ಪ್ರತಿರೋಧ ವ್ಯಕ್ತಪಡಿಸಿದನು. ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ. ಈತ ಸಂತ ಅಗಸ್ಟೈನ್ ಚರ್ಚ್ನ ಪಾದ್ರಿಯಾಗಿದ್ದ. ರೋಮ್ನ ಚರ್ಚ್ನಲ್ಲಿ ನಡೆಯುತ್ತಿದ್ದ ಚರ್ಚ್ ಅಧಿಕಾರಿಗಳ ವೈಭೋಗದ ಜೀವನದ ಬಗ್ಗೆ ತಿರುಗಿಬಿದ್ದನು. ಪಾಪ ಕ್ಷಮಾಪನಾ ಪತ್ರಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದನು. ಬೈಬಲನ್ನು ಜರ್ಮನ್ ಭಾಷೆಗೆ ಅನುವಾದ ಮಾಡುವುದರಿಂದ ಅದು ಎಲ್ಲ ಸಾಮಾನ್ಯ ಜನರಿಗೆ ದೊರೆಯುವಂತಾಯಿತು. ಈ ರೀತಿಯಾದಂತಹ ಜಾಗೃತಿ ಕ್ರಮಗಳನ್ನು ಮಾಡುತ್ತಿದ್ದ ಲೂಥರ್ನನ್ನು ಪೋಪರು ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು. ಆದರೆ ಜನರ ಬೆಂಬಲ ಮತ್ತು ಅನೇಕ ರಾಜರ ಬೆಂಬಲವಿರುವುದರಿಂದ ಆತನನ್ನು ಬಂಧಿಸಲು ಆಗಲಿಲ್ಲ. ಕ್ಯಾಥೋಲಿಕ್ ಚರ್ಚಿನವರು ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಎಂದು ಕರೆದರು ಅಥವಾ ಪ್ರತಿಭಟನಾಕಾರರು ಎಂದು ಕರೆಯಲಾಯಿತು. ಇದು ಕಾಲಕ್ರಮೇಣ ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿತು. ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳುಂಟಾದವು. ಜನರು ಚರ್ಚಿನಿಂದ ದೂರ ಸರಿಯಲಾರಂಭಿಸಿದರು. ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಮನಗಂಡರು. ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಅದನ್ನು ಬಲಪಡಿಸಲು ಪ್ರತಿ ಸುಧಾರಣೆ ಎಂಬ ಚಳವಳಿಯನ್ನು ಪ್ರಾರಂಭಿಸಿದರು. ಈ ಮೂಲಕ ಪ್ರೊಟೆಸ್ಟೆಂಟ್ ಪಂಗಡದ ಪ್ರಸಾರವನ್ನು ನಿಯಂತ್ರಿಸುವುದು ಅದರ ಮತ್ತೊಂದು ಉದ್ದೇಶವಾಗಿತ್ತು. ಪ್ರತಿ ಸುಧಾರಣೆ ಎಂದರೆ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎಂದು ಕರೆಯಲಾಗಿದೆ. ಈ ಪ್ರತಿ ಸುಧಾರಣೆಯ ಚಳವಳಿಯ ನಾಯಕ ಇಗ್ನೇಷಿಯ ಲಯೋಲ. ಈತನು ಜೀಸಸ್ ಸಂಘದ ಸ್ಥಾಪಕನಾಗಿದ್ದಾನೆ. ಇದನ್ನು 1541ರಲ್ಲಿ ಸ್ಥಾಪಿಸಿದ ಇಗ್ನೇಷಿಯ ಲಯೋಲ ಸ್ಪೇನಿನ ಓರ್ವ ಸೇನಾನಿ. ಪ್ರೊಟೆಸ್ಟೆಂಟ್ ಚರ್ಚ್ ಜನಪ್ರಿಯವಾಗುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆಯ ಕುಗ್ಗುವುದನ್ನು ಅರಿತನು. ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾದ ಲಯೋಲ ಜನರ ನಂಬಿಕೆಯನ್ನು ಪುನರ್ಸ್ಥಾಪಿಸಲು ಶ್ರಮಿಸಿದನು. ಕ್ಯಾಥೋಲಿಕ್ ಉಪದೇಶ, ಪ್ರಸಾರ, ವಿದ್ಯಾಪ್ರಸಾರ ಮುಂತಾದವುಗಳು ಜೀಸಸ್ ಸಂಘದ ಅನುಯಾಯಿಗಳಾದ ಜೆಯುಸ್ಟರ್ನ ಕೆಲಸವೆಂದು ಸಾರಿದ. ಜೀಸಸ್ ಸಂಘದ ಸದಸ್ಯರನ್ನು ಜೆಸುಯಿಟರ್ ಎಂದು ಕರೆದರು. ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೆ ಗಮನ ಹರಿಸಿದರು. ಧಾರ್ಮಿಕ ಸುಧಾರಣೆ ಚಳವಳಿಯ ಪರಿಣಾಮಗಳು. ಒಟ್ಟಾರೆಯಾಗಿ ಈ ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮಗಳು ಈ ರೀತಿಯಾಗಿ ಆಯಿತು. ಕ್ರೈಸ್ತ ಧರ್ಮದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾಗದು.
ತದನಂತರ ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು. ನೆಕ್ಸ್ಟ್ ಮತ್ತು ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾದರೂ ಪೋಪರ ಅಧಿಕಾರ ಎಂಬುದು ಕೊನೆಗೊಂಡಿತು.